ಮಾತಾಡಕ್ಕಾಗಂಗಿಲ್ಲ. ಅವ್ರದ್ದು ಇನ್ನೊಂದು ವಿಶೇಷ ಏನಂದ್ರೆ ಪೂರ್ವಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದಾರೆ. ಇಷ್ಟು ಆತುರ ಒಳ್ಳೆಯದಲ್ಲ. ಹೇಳ್ತಾರಲ್ಲ, ಆತುರ ಕೆಟ್ಟವನಿಗೆ ಡ್ಯಾಶ್ 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 ಕಡಿಮೆ ಅಂತ. ಹೀಗೆ ಅವರಷ್ಟು ಕೀಳು ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಅವರು ಮೈಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಹೇಳ್ತಾರೆ. ಎಣ್ಣೆ ಅಲ್ಲ, ಅದು ಎಣ್ಣೆ ಯಾರೇ ಹೋಗುತ್ತೆ ಟೈಮ್ ಬಿಟ್ಟರೆ. ಅವ್ರು ಗ್ರೀಸ್ ಹಚ್ಕೊಂಡಿದ್ದಾರೆ, ಹೀಗಾಗಿ ಬಹಳ ಸಿಂಪಾಗ್ತಾರೆ. ಎಂ ಬಿ ಪಾಟೀಲ್ಗೆ ನಾವೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ನಮಗೇನು ಅವಶ್ಯಕತೆ ಇದೆ ರೀ ನಾವು ಎಂ ಬಿ ಪಾಟೀಲ್ ಮಾತಾಡೋಕ್ಕೆ? ನಾವು ನಮ್ಮ ಕ್ಷೇತ್ರದ MLA ಗೆ ಮಾತಾಡೋಣ. ಹೀಗಾಗಿ ಒಳ್ಳೆ ಕಾರ್ಯಕ್ರಮ ಯಾವ್ದು ಕರೀತಾರಂತೆ? ಒಳ್ಳೆ ಬಿಟ್ಟು ಹಿಂಗೆ ಯಾವುದಕ್ಕೆ? ಹೆಂಗೆ ಅನ್ಸೋದು ಅಂತ ಹೇಳಿದ್ರೆ, कहाँ कहाँ आतंकी का कचरा रहता है तो कचरा जलाने के वास्ते हमको बुलाता है. ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಅಟ್ಟಹಾಸ ಇದೆ, ಅಹಂಕಾರ ದುರಹಂಕಾರ ಇದೆ, ಅದಕ್ಕೆ ಬೆಂಕಿ ಹಚ್ಚಕ್ಕೆ ನಮ್ಗೆ ಕರೀತಾರೆ. ಅದು ಅಷ್ಟು ಒಳ್ಳೆ ಕೆಲಸ ಮತ್ತೆ ಯಾವುದೂ ಇಲ್ಲ. ಸಮಾಜವನ್ನು ಕಾಪಾಡಲಿಕ್ಕೆ ಕಸವನ್ನು ನಾವು ದಹಿಸಬೇಕಾಗುತ್ತೆ. ದಹಿಸಕ್ಕೆ ನಾವು ಹೋಗ್ತೀವಿ. ನಮ್ಮ ಚಿಂತೆ ತಗೊಂಡು ಅವ್ರೇನ್ ಮಾಡ್ತಾರೆ, ಊರು ಚಿಂತೆ ಮಾಡಿ ಉಲ್ಲಾಸವಾಗಿರ್ತಾರೆ. ನಮ್ಮ ಶುಭ ಕಾರ್ಯ ಕರೀಲಿ, ಇನ್ನೊಂದು ಕರೆ ಕರೀಲಿ, ನಮ್ಮ ಭಕ್ತರು ಇರ್ತಾರೆ, ಯಾವ್ದು ಕರೀತಾರೆ ಅದಕ್ಕೆ ನಾವು ಹೋಗ್ತೀವಿ. ಇವ್ರಿಗೆ ಹೇಳಿ ಹೋಗ್ಬೇಕಾ? ಈಗ ಒಂದು ಆರ್ಡರ್ ಆಗಿದೆ, ಕಲಬುರಗಿ ಜಿಲ್ಲೆ ಬಿಟ್ಟು ಹೋಗ್ಬಾರ್ದು, ಇನ್ನೊಂದು ಆರ್ಡರ್ ಮಾಡಿಸಿ. ಕೋಟ್ನೂರು ಘಟನೆ ನಾವು ಬೆಂಕಿ ಹಚ್ಚಿದ್ದ, ಲಾಡ್ ಮುಗುಳಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಅದು ನಾವು ಮಾಡಿದ್ದ, ಬೆತ್ತಲೆ ಮಾಡಿ ಅವಮಾನಿಸೋದಲ್ಲ ಹೀನಾಯವಾಗಿ ಅದನ್ನು ನಾವೇ ಮಾಡಿದ್ದ. ಏನ್ ಕೂಮುಗಲಭೆಯಾಗಿದೆ, ಎಲ್ಲಿ ನಾವು ಭಾಷಣ ಮಾಡಿದೀವಿ, ಯಾವ ಕೂಮುಗಲಭೆಯಾಗಿದೆ ಹೇಳಿ ನೋಡೋಣ. 40 ಕೇಸ್ ಅಂತ ಒಂದ್ ಕಡೆ ಹೇಳ್ತಾರೆ, 39 ಕೇಸ್ ಅಂತ ಹೇಳ್ತಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಚಿವರು ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಪ್ರಜೆಗಳಿಗೆ ತಲುಪಿಸುವಂತ ಕೆಲಸ ಅವ್ರು ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.